ಫ್ರೈ ನೋಡಿ, ಇದು ನನ್ನ ಮಕ್ಕಳ ಫೇವ್ರೆಟ್. ಇದು ಕಡಲೆ ಹಿಟ್ಟಿಂದ ಮಾಡಿರೋ ನೋಡಿ, ನನ್ನ ಹಸ್ಬೆಂಡ್ ಫೇವ್ರೆಟ್ ನೋಡಿ. ರೆಡ್ ಕಲರ್ ನನ್ನ ಫೇವ್ರೆಟ್, ಅಕ್ಕಿ ಹಿಟ್ಟಿಂದ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಜೀಗುಜ್ಜೆ ಸೀಸನಲ್ಲಿ ಸಾಂಬಾರ್ ಪಲ್ಯ ಎಲ್ಲ ಮಾಡಿದ್ದಾಯಿತು. ಇವಾಗ ಪೋಡಿ ಮಾಡೋಣ ಅಂತ. ಇದು ಈ ವರ್ಷದ್ದು ಜೀಗುಜ್ಜೆ ನೋಡಿ. ಇದರದ್ದು ಈ ಥರ ಸಿಪ್ಪೆ ಎಲ್ಲ ಸ್ವಲ್ಪ ಔಟ್ಸೈಡ್ದೆಲ್ಲ ಈ ಥರ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು. ಆಮೇಲೆ ನಾನಿಲ್ಲಿ 3 ವೆರೈಟಿಯಲ್ಲಿ ಪೋಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ಕಡಲೆ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡು ಡೀಪ್ ಫ್ರೈ ಮಾಡೋದು. 1 ಸ್ಪೂನ್ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು ರೆಡಿ ಆಯಿತು. ಒಂದೊಂದೇ ಡಿಪ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಈ ಥರ ಮಾಡಿದರೆ ತುಂಬ ಇಷ್ಟ. ನಾವೆಲ್ಲ ಅಕ್ಕಿ ಹಿಟ್ಟಲ್ಲಿ ಅಂದರೆ ಅಕ್ಕಿ ರುಬ್ಬಿ ಮಾಡ್ತೀವಿ. ಇದು ನನ್ನ ಹಸ್ಬೆಂಡ್ ಫೇವ್ರೇಟ್ ಅಂತ ಹೇಳಿ ಕಡಲೆ ಹಿಟ್ಟಲ್ಲಿ ಮಾಡ್ತಾಯಿರೋದು. ಬಜ್ಜಿ ಅಥವಾ ಪೋಡಿ ಸಾಫ್ಟಾಗಿ ಬರಬೇಕು ಅಂದರೆ ಕಡಲೆ ಹಿಟ್ಟಲ್ಲೇ ಮಾಡಬೇಕು, ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನನ್ನ ಫೇವ್ರೇಟ್ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ಅಕ್ಕಿ ಹಿಟ್ಟು ಅಂದರೆ ಅಕ್ಕಿಯನ್ನು 2 ಅವರ್ಸ್ ನೆನೆ ಹಾಕಿದ್ದೆ. ಹಾಗೆ ಒಂದು 15 ಬ್ಯಾಡ್ಗೆ ಮೆಣಸು ಕೂಡ ಅದ್ರ ಜೊತೆ ನೆನೆ ಹಾಕಿದ್ದೆ. ನೆನೆ ಹಾಕಿದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ ಕಲರ್ ಡಾರ್ಕಾಗಿ ಬರುತ್ತೆ. ಹಾಗೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗು ಹಾಕಿ ನೈಸಾಗಿ ರುಬ್ಬಬೇಕಾಗಿಲ್ಲ, ಇದು ಸ್ವಲ್ಪ ತರಿ ಇದ್ದರೂ ಚೆನ್ನಾಗಿ ಬರುತ್ತೆ. ಅದು ಈ ಥರ ಮಾಡಿದರೆ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಊಟಕ್ಕೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸಿಗೂ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸರಿ ಈ ಥರನೂ ಟ್ರೈ ಮಾಡಿ ನೋಡಿ. ಅಕ್ಕಿ ರುಬ್ಬಿಟ್ಟ ಮಸಾಲೆ ಸ್ವಲ್ಪ ಉಳಿದಿತ್ತು. ಹಾಗೆ ಅದನ್ನು ರವೆ ಫ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ರವೆ ಹಾಕ್ಕೊಂಡು ಅದಕ್ಕೆ ಡಿಪ್ ಮಾಡಿಕೊಂಡು ಮತ್ತು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್, ಇನ್ನೂ ಕ್ರಿಸ್ಪಿ ಆಗಿರುತ್ತೆ ಇದು ಕೂಡ. ಒಂದು ಜೀಗುಜ್ಜೆಯಲ್ಲಿ 3 ಥರ ಪೋಡಿ ರೆಡಿ ಆಯ್ತು ನೋಡಿ. ಪೋಡಿ ಅಥವಾ ಬಜ್ಜಿ ಅಂತಲೂ ಹೇಳ್ತೀವಿ ನಾವು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.